ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಹಾರಕನಾಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಫಸಲ್ ಬಿಮಾ ಯೋಜನೆಯಲ್ಲಿ ಕೋಟಿ ಅವ್ಯವಹಾರ ನಡೆದಿದ್ದು, ಅವ್ಯವಹಾರದಲ್ಲಿ ಪಾಲ್ಗೊಂಡಿರುವಂತಹ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಜೈಲಿಗೆ ಹಾಕಬೇಕೆಂದು ಹರಪನಹಳ್ಳಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಹಗರಣದ ವಿರೋಧಿ ಸಮಿತಿಯ ಕಾರ್ಯದರ್ಶಿ ಎಲ್.ಬಿ. ಆಲೇಶ್ ನಾಯ್ಕ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹರಕನಾಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 7 ಗ್ರಾಮಗಳು ಬರಲಿದ್ದು, ಯೋಜನೆಯಲ್ಲಿ ಮುಂಗಾರು, ಹಿಂಗಾರು ಮತ್ತು ಬೇಸಿಗೆ ಬೆಳೆಗಳಲ್ಲಿ ಬಹುಕೋಟಿ ಹಗರಣವಾಗಿದೆ. ಆದ್ದರಿಂದ ಕೂಡಲೇ ಹಣ ಬಿಡುಗಡೆ ತಡೆ ಹಿಡಿದು ತನಿಖೆ ನಡೆಸಿ. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ನಿಜವಾದ ಫಲಾನುಭವಿ ರೈತರ ಖಾತೆಗಳಿಗೆ ಕಾನೂನು ರೀತಿ ವಿಮೆ ಹಣ ಜಮಾಗೊಳಿಸಬೇಕೆಂದು ಒತ್ತಾಯಿಸಿದರು. ಜಮೀನುಗಳಲ್ಲಿ ಬೆಳೆ ಇಲ್ಲದಿದ್ದರೂ ಬೆಳೆ ಸೃಷ್ಟಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಕಲಿ ಜಿಪಿಎಸ್ ಸೃಷ್ಟಿಸಿ ಸತ್ತವರ ಹೆಸರಿನಲ್ಲಿ ಇನ್ಸೂರೆನ್ಸ್ ಕ್ಲೈಮ್ ಮಾಡಿದ್ದಾರೆಂದು ಆರೋಪಿಸಿದರು. ಗ್ರಾಮ ಪಂಚಾಯಿತಿಯ ಪಿಡಿಒ, ಗ್ರಾಮ ಲೆಕ್ಕಾಧಿಕಾರಿ, ಇನ್ಸೂರೆನ್ಸ್ ಮಧ್ಯವರ್ತಿಗಳು, ಕಂದಾಯ, ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಸೇರಿದಂತೆ ತಾಲೂಕು ಆಡಳಿತದ ಅಧಿಕಾರಿಗಳು ಹಗರಣದಲ್ಲಿ ಶಾಮೀಲಾಗಿದ್ದು, ಕೂಡಲೇ ವಿಮೆಯನ್ನು ತಡೆ ಹಿಡಿದು ಕಾನೂನು ರೀತಿ ಕ್ರಮ ಜರುಗಿಸಬೇಕು. ಅಷ್ಟೇ ಅಲ್ಲದೆ ತಪ್ಪಿತಸ್ಥರನ್ನು ಜೈಲಿಗಟ್ಟಿ ರೈತರ ಖಾತೆಗೆ ಹಣ ವರ್ಗಾಯಿಸಬೇಕು. ಇಲ್ಲದಿದ್ದರೆ ಏಪ್ರಿಲ್ 24ರಂದು ವಿಜಯನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ರಮೇಶ್ ನಾಯ್ಕ, ಎಚ್.ಎಂ. ಬಸವರಾಜಯ್ಯ, ಪ್ರಭು, ಸಂತೋಷ್, ಲೋಕ್ಯ ನಾಯ್ಕ, ಪುಟ್ಟ ನಾಯ್ಕ ಸೇರಿದಂತೆ ಮತ್ತಿತರರಿದ್ದರು. ಇವತ್ತು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಹಾರಕನಾಳು ಗ್ರಾಮ ಪಂಚಾಯತಿಗೆ ಬರುವಂಥ 7 ಹಳ್ಳಿ ಗ್ರಾಮದಲ್ಲಿ ಇವತ್ತು ಬಹುಕೋಟಿಗಳ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಲ್ಲಿ ಬಹುಕೋಟಿಗಳ ಹಗರಣವನ್ನು ನಡೀತಾ ಇದೆ. ಹೇಗೆ ಅಂತಂದರೆ, ಇವತ್ತು CC ಕಟ್ಟಿಂಗ್ ಅಂತೇಳಿ ಅವರು PDO ಮತ್ತು ವಿಲೇಜ್ ಕೌಂಟ್ರನ್ನು CC ಕಟ್ಟಿಂಗ್ ಅಂತೇಳಿ ಮಾಡ್ತಾರೆ ಸರ್. ಅವ್ರು ಏನು ಮಾಡ್ತಾರಂತಂದರೆ, ಈಗ 4 ಹೊಲಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅವು ನೀರಾವರಿಗೆ 4 ಹೊಲ ಇಷ್ಟು ಬೆಳೆ ಬಂದಿದೆ ಅಂಥೇಳಿ ಕಟಾವನ್ನು ಮಾಡಬೇಕು, ಮತ್ತು ಬೆದ್ಲಿಗೆ ಇಷ್ಟು ಬೆಳೆ ಅಂಥೇಳಿ ಕಟಾವು ಮಾಡಬೇಕು. ಅವ್ರು ಏನು ಮಾಡ್ತಾರೆ ಸರ್ ಅಂತಂದರೆ, ಈ ಬೆದ್ಲು ಹೊಲಗಳಿಗೆ ನೀರಾವರಿದು ಹೊಲದ ಕಟಾವನ್ನು ಮಾಡಿ ತೂಕವನ್ನು ಹಾಕ್ತಾರೆ, ಮತ್ತು ಈ ನೀರಾವರಿ ಹೊಲಗೆ ಬೆದ್ಲದ್ದು ಬೆಳೆಯನ್ನು ಇದು ಮಾಡಿಬಿಟ್ಟು ಅಲ್ಲಿ ರೈತರಿಗೆ ಅನ್ಯಾಯವನ್ನು ಮಾಡಿದ್ದಾರೆ ಸರ್. ಹಾಗಾಗಿ ಅಲ್ಲಿ ಗ್ರಾಮಸ್ಥರು ವಾಲಂಟ್ರಿಯಾಗಿ ಈಗ ಬೆದ್ಲು ಭೂಮಿ ಮಳೆಗಾಲದಲ್ಲಿ ಮುಂಗಾರು ಬೆಳೆಯಲ್ಲಿ ಬೆದ್ಲು ಭೂಮಿಗೆ ಎಷ್ಟು ಸರ್ಕಾರದಿಂದ ನಿಗದಿಯಾಗಿದೆ ಈಗ ಅವರ ವರದಿ ಪ್ರಕಾರ ಅಂತಂದರೆ 2800 ಅಂತೇಳಿ ಬೆದ್ಲು ಭೂಮಿಗೆ ವರದಿನಾಗಿದೆ. ಆಮೇಲೆ ನೀರಾವರಿ ಹೊಲಕ್ಕೆ 19,500 ಆಗಿದೆ. ಇಡೀ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ, ಸುತ್ತಮುತ್ತ ಇರುವಂಥ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ಕೂಡ ಒಂದು ನೀರಾವರಿಗೆ ಅಲ್ಲಿ ಇಷ್ಟಕ್ಕೊಂದು ಪರ್ಸೆಂಟೇಜ್ ಕೊಟ್ಟಿಲ್ಲ. ಹಾರಕನಾಳು ಗ್ರಾಮ ಪಂಚಾಯತಿಗೆ ಮಾತ್ರ PDO ಇಷ್ಟಕ್ಕೊಂದು ಇದು ಬೆಳೆಯನ್ನು ಕಮ್ಮಿ ಲಾಸ್ ಆಗಿದೆ ಅಂಥೇಳಿ ಇದು ಕೊಟ್ಟಿರೋದ್ರಿಂದ ಅಲ್ಲಿ ಪಾಪ ವಾಲಂಟ್ರಿಯಾಗಿ ಕಟ್ಕೊಂಡಿರುವಂಥ ರೈತರಿಗೆ ಭಾಳ ದೊಡ್ಡ ಮಟ್ಟದ ಅನ್ಯಾಯನೂ ಆಗಿದೆ ಸರ್. ಆಮೇಲೆ ಅವರು ಬೆಳೆ ಕಟಾವು ಮಾಡೋ ಸಂದರ್ಭದಲ್ಲಿ ಕೃಷಿ ಇಲಾಖೆ ಅಧಿಕಾರಿ, ಆಮೇಲೆ VA ಮತ್ತು ಇನ್ಶೂರೆನ್ಸ್ ಕಂಪ್ನಿಯವರನ್ನು ಕರ್ಕೊಂಬಂದು ರೈತರನ್ನು ಟಾಮ್ ಹೊಡೆದ್ಬಿಟ್ಟು ಆ ರೈತರನ್ನು ಕಟಾವು ಮಾಡಿಬಿಟ್ಟು ಅದನ್ನು ಬೆಳೆಯನ್ನು ಇದು ಮಾಡಬೇಕು. ಅವ್ರೇನು ಮಾಡ್ತಾರಂತಂದರೆ, ಅಲ್ಲಿ ಮಧ್ಯವರ್ತಿಗಳ ಕೈ ಚಳಕದಿಂದ ಇವರು ಅಧಿಕಾರಿ ವರ್ಗ ಶಾಮೀಲನ್ನು ಆಗಿ ಅಲ್ಲಿ ಒಂದು ಇನ್ಶೂರೆನ್ಸ್ ಕಂಪ್ನಿಯವ್ರ OTPನೇ ಇಲ್ಲದೆ, ಅವ್ರಿಗೆ ಕನ್ಸಲ್ಟೇ ಇಲ್ಲದೆ ಅವರೇ ವರದಿಯನ್ನು ರೆಡಿ ಮಾಡ್ತಾರೆ ಸರ್. ಯಾವುದೋ ಆಧುನಿಕ ಕಾಲದ್ದು ಒಂದು ಸ್ಕೇಲ್ ಇರುತ್ತಲ್ಲ ಸರ್, ಹಂಗೆ ನೇತು ಹಾಕುವಂಥ ಸ್ಕೇಲು, ಅದರಲ್ಲಿ ಅವ್ರು ಏನು ಮಾಡ್ತಾರಂತಂದರೆ, ನೀರಾವರಿಗೆ 3 kg ಬಂದಿದೆ, ಆಮೇಲೆ ಬೆದ್ಲಿಗೆ 9 kg ಬಂದಿದೆ ಅಂಥೇಳಿ ಒಂದು ಗಂಟನ್ನು ಸಿಕ್ಸ್ಬಿಟ್ಟು ಅಲ್ಲಿ ಒಂದು ನೆಟ್ ಇರುತ್ತೆ, ಆ ನೆಟ್ಟನ್ನು ತಿರುಗಿಸ್ತಾರೆ ಸರ್. ಹಾಗೆಯೇ ಕೃಷಿ ಇಲಾಖೆ ಅಧಿಕಾರಿಗಳು ಇವು 3 ಇಲಾಖೆಯಿಂದ ಜಾಯಿಂಟಿ ಸರ್ವೆ ಹೋಗ್ಬೇಕು ಸರ್. ಅವ್ರು ಜಾಯಿಂಟ್ ಸರ್ವೆ ಅಂತೇಳಿ ಇನ್ಶೂರೆನ್ಸ್ 2022ರಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತೇಳಿ ಕೇಂದ್ರ ಸರ್ಕಾರ ಜಾರಿಗೆ ತೋರಿಸ್ಯಾರ. ಅಂದರೆ ರೈತರ ಹಿತದೃಷ್ಟಿಯಿಂದ ರೈತರಿಗೆ ಒಳ್ಳೇದಾಗಬೇಕಂತೇಳಿ. ಆದರೆ ಇವತ್ತು ಕಂದಾಯ ಇಲಾಖೆ ಅಧಿಕಾರಿಗಳು, ಮಧ್ಯವರ್ತಿಗಳು ಏನು ವರದಿ ಕೊಡ್ತಾರಲ್ಲ, ಆ ವರದಿ ತೊಗೊಂಡ್ಬಿಟ್ಟು ಇವರು ತನ್ನ ಕಚೇರಿಯಲ್ಲಿ ಮಾತ್ರ ಸೈನ್ ಮಾಡಿಕೊಂಡು ತನಗೆ ಬೇಕಾಗಿರೋದು ಮಾತ್ರ ಅಕೌಂಟ್ಗಳು ಕೋಟಿಗಟ್ಟಲೆಯನ್ನು ಡ್ರಾ ಮಾಡ್ಕೊತಿದ್ದಾರೆ. ಕಳೆದ 6ನೇ ತಾರೀಕು ನಾವು ಹೋರಾಟ ಮಾಡಿದ್ದೀವಿ ಅಖಿಲ ಭಾರತ ಕಿಸಾನ್ ಸಭಾ ನೇತೃತ್ವ ಒಳಗೆ. ಆ ನೇತೃತ್ವ ಹೋರಾಟ ಮಾಡಿ 15ನೇ ತಾರೀಕು ಸಭೆ ಕರೆಸ್ತಾರೆ ಮಾನ್ಯ ಹರಪನಹಳ್ಳಿ ತಹಸೀಲ್ದಾರ್ ಗಿರೀಶ್ ಬಾಬು ಸರ್ ಅವರು, ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು, ಮತ್ತು ತೋಟಗಾರಿಕೆ ಅಧಿಕಾರಿಗಳು, ಮತ್ತು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಇವರೆಲ್ಲ ಸಮ್ಮುಖದಲ್ಲಿ ಒಂದು ಸಭೆಯನ್ನು ಕರೆಸಿ, ಆ ಸಭೆ ಒಳಗೆ ಸರ್ ನೀವು ಜಾಯಿಂಟ್ ಸರ್ವೆ ಹೋಗಿದ್ರಲ್ಲ, ಜಾಯಿಂಟ್ ಸರ್ವೆ ವರದಿ ಎಲ್ಲಿ ಅಂದಪ್ಪ ಅಂದರೆ ನಮ್ಮಲ್ಲಿ ಇಲ್ಲ, ಕೊಡ್ತೀವಿ ಅಂದರೆ ಒಂದು ವಯಾಪ ಏನೋ ಒಂದು ಹೇಳಿ ಆ ಸಭೆಯನ್ನು ಮುಂದೂಡಬೇಕು. ಆಮೇಲೆ ಕಂದಾಯ ಇಲಾಖೆ ಮತ್ತು ಈ 3 ಇಲಾಖೆ ಅಧಿಕಾರಿಗಳು ಅಲ್ಲಿ ಸೇರಿ ಅಲ್ಲಿರ್ತಕ್ಕಂಥ ಕೆಲವು ಮಧ್ಯವರ್ತಿಗಳು ಸೇರಿಸಿ ನಮ್ಮ ಮೇಲೆ ದಾಳಿ ಮಾಡ್ಸೋಕ್ಕೆ, ಅಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾರೆ ಇವರು ಕಂದಾಯ ಇಲಾಖೆ ಅಧಿಕಾರಿಗಳು.
ಇದರಲ್ಲಿ ಮೇನ್ ಸಮಸ್ಯೆ ಇರೋ ಸರ್ ಕಂದಾಯ ಇಲಾಖೆ ಮಾನ್ಯ ತಹಸೀಲ್ದಾರ್, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರು ಉಮೇಶ್ ಅವರು ಮತ್ತು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಇವರು ಇದುವರೆಗೂ ಅಷ್ಟಕ್ಕೊಂದು ಕೋಟಿ ಹಣ ಭ್ರಷ್ಟಾಚಾರ ಆಗಿದ್ರು ಕೂಡ ಪಿ ಡಿ ಅವ್ರ ಮೇಲೆ ಆಗಲಿ, ಹಾಗೆಯೇ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೂಡ ಅವ್ರ ಗಮನಕ್ಕೆ ಬಂದಿದೆ. ಬಂದ್ರೂ ಕೂಡ ಯಾಕೆ ಅವ್ರ ಮೇಲೆ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲೆ ಮಾಡಿಲ್ಲ? ಆಗತ್ತಪ್ಪ ಅಂದರೆ ಇವತ್ತು ನಾನು ಹೇಳ್ತಾ ಇದ್ದೇನೆ, ನೇರವಾಗಿ ಆರೋಪ ಮಾಡ್ತಾಯಿದ್ದೀನಿ. ಮೊನ್ನೆ ಜಿಲ್ಲಾಧಿಕಾರಿಗಳು ಇದರಲ್ಲಿ ನೇರವಾಗಿ ಶಾಮೀಲಾಗಿರ್ಬೋದು. ಯಾಕೆ ಮಧ್ಯವರ್ತಿಗಳು ಇಷ್ಟೆಲ್ಲ ಪತ್ರಿಕೆ ಮಾಧ್ಯಮ ಒಳಗೆ ಬಂದ್ರೂ ಕೂಡ ಯಾಕೆ ತನಿಖೆ ಮಾಡ್ತಾ ಇಲ್ಲ? ತನಿಖೆ ಮಾಡಿ ಇವ್ರ ಮೇಲೆ ಯಾಕೆ ಕಂದಾಯ ಇಲಾಖೆ ಅಧಿಕಾರಿಗಳ ಮೇಲೆ ಆಗಲಿ, ಕೃಷಿ ಇಲಾಖೆ ಅಧಿಕಾರಿಗಳ ಮೇಲೆ ಆಗಲಿ, ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾ ಅಧಿಕಾರಿಗಳ ಮೇಲೆ ಇವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಮಾಡ್ಬೋದಾಗಿತ್ತಲ್ಲ. ಹಂಗಾಗಿ ಸರ್ ಇದು ನಾನು ಹೇಳೋದಿದಪ್ಪ ಅಂದರೆ ಇವರೆಲ್ಲರೂ ಕೂಡ ಭ್ರಷ್ಟಾಚಾರ ಒಳಗೆ ಮಧ್ಯವರ್ತಿಗಳ ಜೊತೆಲಿ ಸೇರಿಕೊಂಡು ಇವರು ತನ್ನದೇ ಆದ ಒಂದು ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ರೈತರಿಗೆ ವಂಚನೆ ಮಾಡುವಂಥ ಕೆಲಸ ಇವತ್ತು ಹರಪನಹಳ್ಳಿ ತಾಲೂಕಿನ ತಾಲೂಕು ಆಡಳಿತ ಮಾಡ್ತಾ ಇದೆ.